ಇವತ್ತು 29 ದಿನ ಆಯ್ತು ಸರ್. ಮೊನ್ನೆ ಮೇಯರ್ ಮೇಡಮ್ ಅವರು, ವಿಶಾಲ್ ದರ್ಗಿ ಸಾಹೇಬರು, ಮಾಜಿ ಮೇಯರ್ ಆದಂಥ ಐಮಾ ಸಾಹೇಬರು ಅವರೆಲ್ಲ ಬಂದು ಮಾತಾಡಿದ್ರು ಸರ್ ಟೆಂಟಿಗೆ. ಕಾಂಟ್ಯಾಕ್ಟ್ದಾಗ ಇಟ್ಟು ಮತ್ತೇನು ಮಾಡ್ತಾರೆ, 2007ರಿಂದ 10 ತನ ನೇರವಾಗಿ ಡೈರೆಕ್ಟ್ ಪೇಮೆಂಟ್ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರೆ ಇಂಡಿವಿಜುವಲ್ ಅಕೌಂಟಿಗೆ 9,26,00,000 ರೂಪಾಯಿ ಕೊಟ್ಟಿದ್ದಾರೆ. ಇವ್ರು ಕಾಂಟ್ಯಾಕ್ಟ್ ಯಾರಿಗೆ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲಿ ತಂದು ಸಬ್ಮಿಟ್ ಮಾಡ್ತಾರೆ. ಆವಾಗ ಹೈಕೋರ್ಟ್ ಜಡ್ಜ್ ಸಾಹೇಬ್ರು ಬರೀತಾರ, ಇವರು ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ಆಲ್ ದ ಬೆಸ್ಟ್ ರಿಸ್ಪಾಂಡ್ ನಂಬರ್ 2 ಡೈಲಿ ವೇಜ್ ಎಂಪ್ಲಾಯೀಸ್ ವರ್ಕಿಂಗ್ ಅಂಡರ್ ದ ಅಪ್ಲೇಟ್ ಕಾರ್ಪೊರೇಷನ್ ಅಂತ ಬರೀತಾರೆ ಹೈಕೋರ್ಟ್ ಜಡ್ಜ್ ಸಾಹೇಬರು. ನಂಬರ್ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಖಾಯಂ ಸಲುವಾಗಿ ದಿನಾಂಕ 10/3/2026 ಸನ್ಮಾನ್ಯ ಶ್ರೀ ಎಸ್ ಕೆ ಕಾಂತ ಸಾಹೇಬರ ನೇತೃತ್ವದಲ್ಲಿ ಖಾಯಂ ಸಲುವಾಗಿ ಧರಣಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ. ಇವತ್ತಿಗೆ 29ನೇ ದಿವಸ. ನಾವು 1994ರಲ್ಲಿ ಮೊಟ್ಟ ಮೊದಲನೇ ಕಲಬುರಗಿಯಲ್ಲಿ ಪೌರ ಕಾರ್ಮಿಕರಾಗಿ ಕಾಲಿಟ್ಟವರು 477 ಜನ ಮಾತ್ರ ಗುಲ್ಬರ್ಗಾದಲ್ಲಿ. 1994ರಿಂದ ಟೆಂಡರ್ ಇತ್ತು. ಅವಾಗ 94ರಿಂದ 2006 ತನ ಟೆಂಡರ್ ಇತ್ತು. ಟೆಂಡರ್ ಮೇಲೆ ಮಾಡ್ಕೋತ ಬಂದಿದ್ದೇವೆ 2006 ತನ. 2006ದಾಗ ಟೆಂಡರ್ ಮುಗಿದ ನಂತರ 2007ದಾಗ ಟೆಂಡರ್ ಕೊಡಲಿಲ್ಲ. ಕಂಟಿನ್ಯೂ ನಮಗೆ ಕೆಲಸ ತಗೋತಾ ಬಂದರು. ಆವಾಗ ಅವ್ರೇನು ಹೇಳ್ತಾರೆ, ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು, ನೀವು ಗುತ್ತಿದಾರಲ್ಲೇ ಬರಿದ್ದೀರಿ 2006ದಾಗ ಗುತ್ತ ಮುಗಿದ್ರು ಪುನಃ ಕೆಲಸಕ್ಕೆ ನಮಗೆ ಇಟ್ಟಾರ, ನಮಗೆ ಗುತ್ತಿದಾರ ಲೇಬರ್ ಹರ ಅಂತ ಹೇಳ್ತಾರೆ ಅವರು. ಆವಾಗ ನಾವು ಏನು ಮಾಡಿದೆವು, ಕೋರ್ಟಿಗೆ ಹೋದೆವು. ಅವರು ಕೋರ್ಟಿಗೆ ಬಂದರು. ಕೋರ್ಟ್ನಾಗ ಏನು ಹೇಳ್ತಾರೆ, ಹೈಕೋರ್ಟ್ನಾಗ ಜಡ್ಜ್ ಸಾಹೇಬರು, ನೀವು ಯಾರಿಗೆ ಕಾಂಟ್ಯಾಕ್ಟ್ ಕೊಟ್ಟಿರಿ ಅಂತ ಹೇಳತ್ತೀರಿ, ಕಾಂಟ್ಯಾಕ್ಟ್ ಲೇಬರ್ ಅಂತ ಹೇಳತ್ತೀರಿ. ಯಾರಿಗೆ ಕಾಂಟ್ಯಾಕ್ಟ್ ಕೊಟ್ಟಿರ ಆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ಏನು ಕೊಟ್ಟಿರಲ್ಲ ಆ ಪೇಪರ್ಸ್ ಏನವ ಡಾಕ್ಯುಮೆಂಟ್ಸ್ ಎಲ್ಲ ತಂದು ನಮಗೆ ಹೈಕೋರ್ಟಿಗೆ ಸಬ್ಮಿಟ್ ಮಾಡಂತ ಹೇಳ್ತಾರೆ ಅವ್ರು. ಇವ್ರು ಕಾಂಟ್ಯಾಕ್ಟ್ ಯಾರಿಗೆ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲಿ ತಂದು ಸಬ್ಮಿಟ್ ಮಾಡ್ತಾರೆ. ಆವಾಗ ಹೈಕೋರ್ಟ್ ಜಡ್ಜ್ ಸಾಹೇಬರು ಬರೀತಾರ, ಇವರು ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ಆಲ್ ದ ಬೆಸ್ಟ್ ರಿಸ್ಪಾಂಡ್ ನಂಬರ್ 2 ಡೈಲಿ ವೇಜ್ ಎಂಪ್ಲಾಯೀಸ್ ವರ್ಕಿಂಗ್ ಅಂಡರ್ ದ ಅಪ್ಲೇಟ್ ಕಾರ್ಪೊರೇಷನ್ ಅಂತ ಬರೀತಾರೆ ಹೈಕೋರ್ಟ್ ಜಡ್ಜ್ ಸಾಹೇಬರು. ನಮ್ಮಲ್ಲಿ ಲೀಗಲಿ ಹೇಳ್ತೇನೆ ರೀ, ನಾ ಡಾಕ್ಯುಮೆಂಟ್ಸ್ ಪ್ರಕಾರ ಲೀಗಲಿ. ಅವಾಗ ಹೇಳೋದ ಮೂಲಕ ಅವ್ರೇನು ಹೇಳ್ತಾರ, ಇವರು ಕಲಬುರಗಿಯ ಮಹಾನಗರ ಪಾಲಿಕೆಯ ದಿನಗೂಲಿ ಪೌರ ಕಾರ್ಮಿಕರಂತ. ದಿನಗೂಲಿ ಆದರೂ ಸಹಿತ ಇವ್ರು ಕಾರ್ಪೊರೇಷನ್ದವ್ರು ಏನು ಮಾಡ್ತಾರೆ, ತಂದು ಕಾಂಟ್ಯಾಕ್ಟ್ದಾಗ ಇರ್ತಾರೆ. ದಿನಗೂಲಿ ಆದ ಮೂಲಕ ಕಾಂಟ್ಯಾಕ್ಟರ್ ಇರ್ಲಕ್ಕೆ ಯಾವ್ದು ಆದೇಶ ಅದ, ಸರ್ಕಾರ ಆದೇಶ ಅದ, ಯಾವ ಬೇಸಿಸ್ ಮೇಲೆ ತಂದು ಇಟ್ಟಿರಿ ನೀವು. ಕಾಂಟ್ಯಾಕ್ಟ್ದಾಗ ಇಟ್ಟು ಮತ್ತೇನು ಮಾಡ್ತಾರೆ, 2007ರಿಂದ 10 ತನ ನೇರವಾಗಿ ಡೈರೆಕ್ಟ್ ಪೇಮೆಂಟ್ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರೆ ಇಂಡಿವಿಜುವಲ್ ಅಕೌಂಟಿಗೆ 9,26,00,000 ರೂಪಾಯಿ ಕೊಟ್ಟಿದ್ದಾರೆ. 477 ಜನಕ್ಕೆ ಒಬ್ಬೊಬ್ಬರಿಗೆ 1,54,265 ರೂಪಾಯಿ 35 ತಿಂಗಳ ಸಂಬಳ ರೀ ನೇರವಾಗಿ ಕೊಟ್ಟಿರ್ತಾರೆ. 2007ರಿಂದ 2010 ತನ ಮತ್ತು ಕೇಸ್ ನಮ್ಮಂತೆ ಆಗಿದೆ ರೀ. ಅದು 2010ರಿಂದ 2014 ತನ 15,36,95,940 ರೂಪಾಯಿ 380 ಜನಕ್ಕೆ ಕೊಡ್ಬೇಕಂತೇಳಿ ಹೈಕೋರ್ಟ್ ಆದೇಶ ಅದ ರೀ. ಆರ್ಡ್ರ್ನಾಗ್ಯದ, ಕಾಪಿ ನಂಬರ್ ಲೆಕ್ಕ ಸರ್, ಲೀಗಲಿ ಹೇಳ್ತದೀನಿ, ಡಾಕ್ಯುಮೆಂಟ್ಸ್ ನೋಡಿ. ನಾವೇನಂತೀವಿ, 2004ರಲ್ಲಿ ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಸನ್ಮಾನ್ಯ ಶ್ರೀ ಧರ್ಮಸಿಂಗ್ ಸಾಹೇಬ್ರ ಕೈ ಮೇಲೆ ಸಮಾನ ಕೆಲಸಕ್ಕೆ ಅಂದ್ರೆ ಖಾಯಂದವ್ರಿಗೆ ಎಷ್ಟು ಪಗಾರ ಕೊಡಬೇಕು ಆಟ ಪಗಾರ ಎಸ್ ಕೆ ಕಾಂತಾ ಸಾಹೇಬರು ಮತ್ತು ಧರ್ಮಸಿಂಗ್ ಸಾಹೇಬರು ಮಾಡಿದ್ದಾರೆ. ಖಾಯಂ ಸ್ವರೂಪದ ಏನು ಪಗಾರ ಅದ 3,975 ರೂಪಾಯಿ ಇತ್ತು ಅವಾಗ. ಅದನ್ನು ಖಾಯಂದವ್ರಿಗೆ ಕೊಟ್ಟಂಥ ಪಗಾರ ಕಟ್ ಮಾಡಿ ಟೆಂಡರ್ದಾಗ ಏನು ಕೊಡ್ತಾರೆ ಆ ಪಗಾರ ಕೊಡ್ತಾ ಇದ್ದಾರೆ ಸರ್. 2007ರಿಂದ 10 ಆಯಿತು, 10ರಿಂದ 14 ಆಯಿತು, 2004ದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಯಿತು. ಇವರೆಲ್ಲ ನಮಗೆ ಕೊಟ್ಟರು ಸಹಿತ ಒತ್ತಾಡಿ ಬದಿಗಿಟ್ಟು ನಮಗೆ ಖಾಯಂ ಕೊಡ್ತಾ ಇಲ್ಲ. ನಾವೇನಂತೀವಿ, ಈಗ ನೇರ ಪಾವತಿ ಮಾಡ್ರಿ ಸರ್. 23/6/2026 ನೇರ ಪಾವತಿ ಆಗಿದೆ. ನಾವೇನಂತೀವಿ, ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅದ, 308 ಜನ ನಾವಿದ್ದೇವೆ, ಡಾಕ್ಯುಮೆಂಟ್ಸ್ ಅದ. ಡಾಕ್ಯುಮೆಂಟ್ಸ್ ಪ್ರಕಾರ ಏನದ, ನಮ್ಗೆ ಖಾಯಂ ಕೊಡ್ರಿ, ಖಾಯಂ ಮಾಡಿರಿ. ಯಾಕಂದರೆ 2007ರಿಂದ 10 ತನಕ ಪಗಾರ ಕೊಟ್ಟಿರಿ, ಡೈರೆಕ್ಟ 10ರಿಂದ 14 ತನಕ ಕೊಟ್ಟಿರಿ, ಆರ್ಡರ್ ಆಗಿದೆ. ನಮಗೇನಂತೀವಿ, ನಮಗೆ
ಖಾಯ ಮಾಡ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಅಂತ ಹೇಳಿ ಏನು ಹೇಳ್ತಾರೆ ಸರ, 493 ಪೋಸ್ಟ್ ಒಂದು ಹೇಳ್ತಾರೆ ಆಯ್ತಾ. ಖಾಯಂ ಸಲುವಾಗಿ 493 ಪೋಸ್ಟ್ ಒಂದವ ಅಂತ ಹೇಳ್ತಾರೆ. 541 ಅಂತ ಹೇಳ್ತಾರೆ. ಹೊಸ ನೋಟಿಫಿಕೇಶನ್ ಪ್ರಕಾರ 781 ಅಂತ ಹೇಳ್ತಾರೆ. ನಾವೇನಂತೀವಿ 781 ಇತ್ತಂದ್ರೆ ನೇರ ಪಾವತಿಯಲ್ಲಿ ಎಷ್ಟು ಮಂದಿ ಇದ್ದೀವಿ? 935 ಮಂದಿ ನೇರ ಪಾವತಿ ಆಗಿದ್ರೆ ಡೈರೆಕ್ಟ್ 23/6/2026 ಆಗ್ಯದ. ಪೋಸ್ಟ್ ಖಾಲಿ ಬಿದ್ದರೆ 935 ಮಂದಿಗೆ ಖಾಯ ಮಾಡಿಬೇಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಕೆಲಸ ಮಾಡೋದು ಕೆಳಮಟ್ಟ ಜನ ಯಾರು? ನಮಗೆ ಬಿಟ್ಟರೆ ಕೆಳಮಟ್ಟ ಜನ ಬಿಟ್ಟರೆ ಬೇರೆದವ್ರು ಯಾರು ಈ ಕೆಲಸ ಮಾಡೋದು. ನಾವು ಬರ್ತಕ್ಕಂಥ ಧೂಳೆಲ್ಲ ಮೈ ಮೇಲೆ ಹಾಕೊಂಡು ಜನರಿಗೆ ಒಳ್ಳೆ ವಾತಾವರಣ ಕೊಡ್ತಕ್ಕಂಥವ್ರು ನಾವು. ನಮಗೆ 4 ತಿಂಗಳಿಗೆ 5 ತಿಂಗಳು ಒಂದು ಸಾರಿ ಪಗಾರ, ಖಾಯಮ್ನೂ ಇಲ್ಲ ಅಂದ್ರೆ ನಂಬಲ್ಲ. ಡಾಕ್ಯುಮೆಂಟ್ಸ್ ಲೀಗಲಿ ಹೇಳ್ತಾ ಇದ್ದೀನಿ. ಹೈಕೋರ್ಟ್ ಆದೇಶ ಇದು, ಜಜ್ಮೆಂಟ್ ಕಾಪಿ ರೀ ಇದು. ಇದ್ರ ಪ್ರಕಾರ ನಮ್ಗೆ ಖಾಯಂ ಕೊಡೋ ಅಂತ ಕೇಳ್ತಾ ಇದ್ದೀವಿ. ಇವತ್ತು 29 ದಿನ ಆಯ್ತು ಸರ. ಮಾನ್ಯ ಮೇಯರ್ ಮೇಡಮ್ ಅವರು, ವಿಶಾಲ್ ದರ್ಗಿ ಸಾಹೇಬರು, ಮಾಜಿ ಮೇಯರ್ ಆದಂಥ ಐಮಾ ಸಾಹೇಬರು ಅವರೆಲ್ಲ ಬಂದು ಮಾತಾಡಿದ್ರು ಸರ್. ಟೆಂಟಿಗೆ ಬಂದು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಕೊಟ್ಟು ಆ ಡೇಟ್ ಕೊರಕರ ಮೀಟಿಂಗ್ ಇಟ್ಟು ಕಾಂತಾ ಸಾಹೇಬ್ರಿಗೆ ಕರೆಸಿ, ನಿಮಗೆ ಕರೆಸಿ ಎಲ್ಲರೂ ನಾವು ನೀವು ಕೂತು ಮಾತಾಡ ಬಂದ್ರೆ ಸರ. 5-6 ತಾರೀಕಿನ ಅಂದ್ರೆ ಅವ್ರು ಇನ್ನೂ ಬಂದಿಲ್ಲ, ಡೇಟ್ನೂ ಕೊಟ್ಟಿಲ್ಲ, ಏನಿಲ್ಲ. ನಾವು ನಮ್ಮ ಕೈಯಾಗ ಆರ್ಡ್ರ್ ಕಾಪಿ ತೊಗೋತಾರ, ನಾವು ಇಲ್ಲಿದು ಹೇಳೋರು ಅಲ್ಲ ಸರ. ನಮ್ಮದು ಹಕ್ಕು ನಾವು ಬಿಡ್ತಕ್ಕಂಥವ್ರಲ್ಲ. ನಮ್ಮ ಹೋರಾಟ ಹೆಂಗೆ ನಡೀತದೆ ಅಂತ ತಮ್ಮ ಎದುರ ಈ ಮಾತನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಿವಶರಣಪ್ಪ ಜಿ ಹೊಸಮನಿ ನಂದಿಕೂರ, ಪೌರ ಕಾರ್ಮಿಕ ಮತ್ತು ಪೌರ ಕಾರ್ಮಿಕರ ಮುಖಂಡರು.